ಕೆಪಿಸಿಸಿ ಅಧ್ಯಕ್ಷರು ಡೆಲ್ಲಿಗೆ ಹೋಗಿದ್ರು ಸರ್, ಇವತ್ತಿನ ಫೈನಲ್ ಆಗೋದು ನೋಡಿ. ಅದು ಅಲ್ಲಿ ಹೋಗಿ ಅಲ್ಲಿ ಏನು ಡಿಸ್ಕಷನ್ ಆಗುತ್ತೆ. ಪಾರ್ಲಿಮೆಂಟ್ ಸೆಷನ್ ಬೇರೆ ನಡೆದಿದೆ. ಅಲ್ಲಿ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಆಮೇಲೆ ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರೆಲ್ಲರೂ ಕೂಡ ಅದರಲ್ಲಿ ಬೀಸಿದ್ದಾರೆ. ಈಗ ಚರ್ಚೆ ಆಗ್ತದೆ. ಬಹುಶಃ ಇವತ್ತು ನಾಳೆ ಅಷ್ಟರಲ್ಲಿ ಚರ್ಚೆ ಮುಗಿಬೋದು. ಈ ವಾರದಲ್ಲಿ ಮುಂದಿನ 3-4 ದಿವಸದಲ್ಲಿ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗ್ಬೋದು ಅಂತೇಳಿ ಎಲ್ಲರೂ ಕೂಡ ಒಂದು ಅದಕ್ಕೆ ಅವ್ರಿಗೆ ಪ್ರತಿಪಕ್ಷನವ್ರು ಹೇಳಿ ಅಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ಎಲ್ಲ ಇದು ಮಾಡಿಸಿ ಅಂತ ಹೇಳಿ ಅವ್ರಿಗೆ ಬರ ಘೋಷಣೆ ಮಾಡಕ್ ಹೇಳಿ ಅಂತ ಹೇಳಿ. ನಿಶ್ಚಿತವಾಗಿನೂ ಕೂಡ ಈಗ ಬಿತ್ತನೆ ಮಾಡಿದಾಗ ಅವರು ಬೀಜ ಗೊಬ್ಬರ ಹಾಕೋ ಅಷ್ಟು ಬರೋದಲ್ಲ. ಗಾಯದ ಮೇಲೆ ಬರೇ ಇದ್ದಂಗೆ ಬೆಳೆ ಬರೋದಂತೂ ಎರಡನೇದ್ದು. ಅವ್ರು ಹಾಕಿದ ಅವ್ರು ಇನ್ವೆಸ್ಟ್ ಮಾಡಿದ್ದೇನು ಬೀಜ ಮತ್ತು ಗೊಬ್ಬರಕ್ಕೆ ಇನ್ವೆಸ್ಟ್ ಮಾಡಿರ್ತಾರೆ. ಮಳೆ ಆಧಾರಿತ ಕೃಷಿ ಮೇಲೆ ಬಹಳಷ್ಟು ತೊಂದರೆಗಳಾಗಿದೆ. ನೋಡಿ, ಆಗ್ಬಾರ್ದು. ರೈತರು ಧೈರ್ಯದಿಂದ ಇರಬೇಕು. ಸರ್ಕಾರ ನೆರವಿಗೆ ಬರ್ತದೆ, ಧೈರ್ಯದಿಂದ ಇರಬೇಕು. ಆ ರೀತಿ ಆತ್ಮಹತ್ಯೆ ಅಂತ ವಿಚಾರಗಳು ಬೇಡ. ಆ ಬಗ್ಗೆ ನಾವು ಕಲ್ಪನೆ ಕೊಡೋದು ಕೂಡ ಬೇಡ. ಸರ್ಕಾರ ಅವ್ರ ಜೊತೆಗಿರ್ತದೆ. ಸರ್ಕಾರ ಎಲ್ಲವನ್ನು ಕೂಡ ಮಾಡ್ತದೆ. ಈಗ ಕಾವೇರಿ ವಿಷಯದಲ್ಲಿ ಈಗಾಗಲೇ ನಾನೇ ಸಚಿವನಿದ್ದಾಗ ಅಂತಿಮ ಆದೇಶ ಬಂದು ಹೋಗ್ಬಿಟ್ಟಿದೆ. ಅವ್ರಿಗೇನು 192 TMC ನಾವು ಬಿಳ್ಗುಂತ್ಲು ಇದರಲ್ಲಿ ಬಿಡಬೇಕಾಗಿತ್ತು. ಅದನ್ನ ರಿಡ್ಯೂಸ್ ಮಾಡಿ 177 TMC ಕೊಡಿದೆ. ಅಂದ್ರೆ 14 TMC ಅವ್ರಿಗೆ ಕಡಿತ ಆಗಿದೆ. ನಮ್ಗೆ 14 TMC ಜಾಸ್ತಿ ಸಿಕ್ಕಿದೆ. ಅದಲ್ಲದೆ ಬೆಂಗಳೂರಿಗೂ ಕೂಡ 4.75 TMC ನೀರು ಆ ಕನ್ಸಂಪ್ಟಿವ್ ನಾನ್ ಕನ್ಸಂಪ್ಟಿವ್ ಯೂಸ್ ನಲ್ಲಿ ಸುಮಾರು 20-30 TMC ಅದಾಗ್ತದೆ. 14 ಒಂದು ಕೂಡ ನಾವು ಮೇಕೆದಾಟು ಇದು ಮಾಡ್ತಾ ಇದ್ವಿ. ಅದಕ್ಕೆ ಅವಾಗನೇ ಪ್ರಪೋಸಲ್ ಮೇಕೆದಾಟುಗೆ, ಯಾಕೆ ನಮಗೆ ಏನು 14.75 TMC ಒಂದು ಸಿಕ್ತು ಕಡಿತ ಆಗಿ 192-177ಕ್ಕೆ. ಮತ್ತು ಈ ಬೆಂಗಳೂರು ಕುಡಿ ನೀರಿಗೆ ಏನೋ ಕೊಟ್ಟರು. ಮತ್ತು ಫ್ಲಡ್ ವಾಟರ್ ವ್ಯರ್ಥವಾಗಿ ಹರಿದು ಹೋಗುತ್ತದೆ. ಎಲ್ಲವೂ ಕೂಡ ಮೇಕೆದಾಟು ಮಾಡಿದ್ರೆ ತಮಿಳುನಾಡಿಗೂ ಕೂಡ ಅನುಕೂಲ ಆಗ್ತದೆ. ಆದರೆ ಅದನ್ನ ರಾಜಕೀಯವಾಗಿ ಅದನ್ನು ತೆಗೆದುಕೊಂಡ್ಬಿಟ್ಟಿದ್ದಾರೆ. ಯಾರು ಮುಟ್ಲಕ್ಕೆ ಹೋಗ್ತಾರೆ ಅದಕ್ಕೆ ರಾಜಕೀಯವಾಗಿ ಅಲ್ಲಿಯ ಆಂತರಿಕ ರಾಜಕೀಯದಿಂದ ಅವ್ರಿಗೂ ಗೊತ್ತಿದೆ, ತಮಿಳುನಾಡಿಗೂ ಕೂಡ ಇದು ಮೇಕೆದಾಟು ಆಗೋದ್ರಿಂದ ಅವ್ರಿಗೂ ಕೂಡ ಬೆನಿಫಿಟ್ ಆಗ್ತದೆ ಅಂತ ಹೇಳಿ. ಆದ್ರೆ ರಾಜಕೀಯ ಮಾಡ್ಕೊಳಕ್ ಬಂದಿದ್ದಾರೆ ಅಷ್ಟೇ. ಅದೇ ನೀವು ಕೇಳಿಯಪ್ಪ, ಇಲ್ಲಿ ನನಗೆ ಕೇಳ್ತಾರಲ್ಲ, ಸಂಸದರು ಕೇಳಿದ್ರೆ ಆಗ್ತದಲ್ಲ. ಯಾವ್ದ್ರಲ್ಲಿ ಧ್ವನಿ ಎತ್ತಿದಾರೆ ಅವರು? ಯಾವುದಕ್ಕೂ ನಮ್ಮ ಸಂಸದರು, BJP ಸಂಸದರು ಧ್ವನಿ ಎತ್ತುವುದರಲ್ಲಿ ಅಲ್ಲಿ ಮಾತಾಡಕ್ ಹೋಗಲ್ಲ ಅವ್ರು. ಮೋದಿ ಅವ್ರನ್ನ ಭೇಟಿನೂ ಕೂಡ ಆಗಿಲ್ಲ. ಬಹಳ ಜನ ಅವ್ರ ಮೋದಿನೇ ನೋಡಿಲ್ಲ. ಫೋಟೋದಾಗ ನೋಡಿರ್ಬೋದು ಹೊರತು ಅವ್ರನ್ನ ಮುಖಾಮುಖಿ ಫೋಟೋ ಅದನ್ನು ಕೂಡ ಅವ್ರು ನೋಡಿರ್ಲಿಕ್ಕಿಲ್ಲ. ನೋಡಿ ಎಂತ ದೊಡ್ಡ ಪ್ರತಿಭಟನೆ ನಡೀತಾ ಇದೆ. ಅದನ್ನ ಹತ್ತಿಕ್ಕುವಂತ ಪ್ರಯತ್ನ ಮಾಡ್ತಾ ಇದಾರೆ. ಟೇರ್ ಗ್ಯಾಸ್ ಇವ್ರಿಗೆ ಎಷ್ಟು ಮಂದಿ ಸಂಸದರಲ್ಲಿ ಭಾಗವಹಿಸ್ಬೇಕಂತ ಭಾಗವಹಿಸ್ಲಿಕ್ಕೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಆಮೇಲೆ ಇದರಲ್ಲಿ ಏನಿದೆ ಇವತ್ತು ಸಹ ಒಬ್ಬ ಸಚಿವರು ಅಸಮರ್ಥ ಇದ್ದಾರೆ. ಇಷ್ಟೆಲ್ಲವೂ ಕೂಡ ಆಗಿದೆ. ಅವ್ರನ್ನ ವಜಾಗೊಳಿಸಿದ್ರೆ ಇದು ಒಂದು ಸಂದೇಶ ಹೋಗ್ತದೆ. ಅದು ಎಷ್ಟು ಮಂಡತನ ಇವರಿಗೆ.